ಶಿವಮೊಗ್ಗ ನಗರದ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಕ್ಷಣಗಣನೆ ಆರಂಭವಾಗಿದೆ. ಜಾತ್ರೆಯ ಹಿನ್ನೆಲೆಯಲ್ಲಿ ಕೋಟೆ ರಸ್ತೆಯಲ್ಲಿರುವ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ದೇವಸ್ಥಾನ ಸಮಿತಿ ಅಧ್ಯಕ್ಷ ಎಸ್ ಕೆ ಮರಿಯಪ್ಪ, ಫೆಬ್ರವರಿ 24ರಿಂದ 5 ದಿನಗಳ ಕಾಲ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆ ಆಚರಣೆಗೆ ಶಿವಮೊಗ್ಗ ನಗರ ಸಜ್ಜಾಗಿದೆ. ದೀಪಾಲಂಕಾರಗಳಿಂದ ಶಿವಮೊಗ್ಗ ನಗರದ ರಸ್ತೆಗಳನ್ನು ಸಿಂಗರಿಸಲಾಗಿದೆ. ನಾಳೆ ಗಾಂಧಿ ಬಜಾರ್ನಲ್ಲಿ ಮಾರಿಕಾಂಬೆಯ ಪ್ರತಿಷ್ಠಾಪನೆಯಾಗಲಿದ್ದು, ದರ್ಶನಕ್ಕೆ ಬರುವ ಜನರಿಗೆ 2 ಸಾಲುಗಳನ್ನು ಸಿದ್ಧಪಡಿಸಲಾಗಿದೆ. ಗಾಂಧಿ ಬಜಾರ್ ರಸ್ತೆಯಲ್ಲಿ ಜರ್ಮನ್ ಪೆಂಡಾಲುಗಳನ್ನು ಹಾಕಿ ಸಾಲಿನಲ್ಲಿ ನಿಲ್ಲುವ ಜನರಿಗೆ ಬಿಸಿಲಿನ ತಾಪ ಆಗದಂತೆ ವ್ಯವಸ್ಥೆ ಮಾಡಲಾಗಿದೆ. ಬಿಎಚ್ ರಸ್ತೆಯಲ್ಲೂ ಶಾಮಿಯಾನಗಳನ್ನು ಹಾಕಲಾಗಿದೆ ಎಂದು ತಿಳಿಸಿದ್ದಾರೆ. ಗಾಂಧಿ ಬಜಾರ್ನಲ್ಲಿ ಅಮ್ಮನವರ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, 200 ರುಗಳ ಟಿಕೆಟ್ ಪಡೆದು ವಿಶೇಷ ದರ್ಶನವನ್ನು ಪಡೆಯಬಹುದು. ದರ್ಶನಕ್ಕೆ ಸರತಿ ಸಾಲಿನಲ್ಲಿ ನಿಂತ ಜನರಿಗೆ ವಿವಿಧ ಸಂಘಟನೆಗಳು ಕುಡಿಯುವ ನೀರು, ಮಜ್ಜಿಗೆ ಕೊಡಲು ತಯಾರಿ ಮಾಡಿಕೊಂಡಿದ್ದಾರೆ. ಈ ಬಾರಿ ಮಾರಿ ಜಾತ್ರೆ ವಿಶೇಷವಾಗಿ ಗಾಂಧಿ ಬಜಾರ್ನ ಪ್ರವೇಶ ದ್ವಾರದಲ್ಲಿ ಬೃಹದಾಕಾರದ ಕಾಳಿ ಮಾತೆಯ ಪ್ರತಿಮೆಯನ್ನು ಅಳವಡಿಸಲಾಗಿದ್ದು, ಜನರನ್ನು ಆಕರ್ಷಿಸುತ್ತಿದೆ. ಫೆಬ್ರವರಿ 28ರವರೆಗೆ ನಡೆಯಲಿರುವ ಕೋಟೆ ಶ್ರೀ ಮಾರಿಕಾಂಬಾ ಜಾತ್ರೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲು ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ವಾಟರ್ ಬೋರ್ಡ್, ಮೆಸ್ಕಾಂ ಇಲಾಖೆಗಳು ಸನ್ನದ್ಧವಾಗಿವೆ ಎಂದು ಸಮಿತಿ ಅಧ್ಯಕ್ಷ ಎಸ್ ಕೆ ಮರಿಯಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರೆ ನಾಳೆಯಿಂದ ಪ್ರಾರಂಭ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾವೀಗಾಗಲೇ ಕಮಿಟಿಯವರು ಮಾಡಿದ್ದೀವಿ. ಊರಿನ ಅಲಂಕಾರ, ದೀಪದ ಅಲಂಕಾರ ಮತ್ತು ಎಲ್ಲ ವ್ಯವಸ್ಥಿತವಾಗಿ ನಾವು ಹಬ್ಬನ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯವ್ರ ಜೊತೆಯಲ್ಲಿ, ಕಾರ್ಪೊರೇಷನ್ನವ್ರ ಜೊತೆಯಲ್ಲಿ, KABಯವ್ರ ಜೊತೆಯಲ್ಲಿ, ವಾಟ್ರ್ ಬೋರ್ಡ್ನವ್ರ ಜೊತೆಯಲ್ಲಿ, ಯಾಕೆಂದರೆ ನಮಗೆ ವಾಟ್ರು ನಾಳೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೀವಿ. ಇನ್ನೊಂದು ವಿಶೇಷ ಅಂದರೆ ಕಾಳಿ ಅಮ್ಮನ ತಾವು ರಾತ್ರಿ 9:00ವರೆಗೆ ಬಂತಲ್ಲಿಗೆ. ಅದೊಂದು ವಿಶೇಷವಾಗಿ 48 ಅಡಿ, ಇಡೀ ರಾಜ್ಯದಲ್ಲೇ ಪ್ರಥಮ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟು ಹೈಟ್ನಲ್ಲಿ ಅದನ್ನು ನಾವು ಮಾಡಿದ್ದೀವಿ. ಇನ್ನೂ ಜೋರ ನಾವು ಏನು ಅದನ್ನು ವ್ಯವಸ್ಥೆಗಳನ್ನ ತಾವು ನೋಡಿದ್ದೀರಿ. ಒಳಗಡೆ ಅಲಂಕಾರನ ಮತ್ತು ಎಲ್ಲ ಈ ಬಾರಿ ಒಂಚೂರು ಚೇಂಜಸ್ಸು ಮಾಡಿದ್ದೀವಿ. ಜರ್ಮನ್ ಟೆಂಟನ್ನು ಸಹ ಈ ಬಾರಿ ಅಳವಡಿಸ್ಕೊಂಡಿದ್ದೀವಿ. ಈ ಬಾರಿ ನಾವು ಏನು ಬಲಭಾಗ ಎಡಭಾಗ ಭಕ್ತಾದಿಗಳಿಗೆ ತೊಂದರೆ ಆಗದಿದ್ದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ಕೊಟ್ಟಿದ್ವಿ. ಅದನ್ನು ಈಗ ಒಂದು ಸ್ವಲ್ಪ ಈಗ ನೋಡಿದಾಗ ಒಂಚೂರು ಹಾಕಿದ್ದಾರೆ. ಅದನ್ನು ತೆರವು ಮಾಡಿಸುವಂಥ ಕೆಲಸನೂ ನಾವು ಇಲಾಖೆಯಿಂದ ಮಾಡ್ತೀವಿ. ಅದನ್ನು ಏಕೆಂದರೆ ಪಬ್ಲಿಕ್ಸಿಗೆ ನಾಳೆ ಯಾವುದು ತೊಂದರೆ ಆಗಬಾರ್ದು ನಮಗೆ. ಈ ರೀತಿ ಇಂಥ ಸಂದರ್ಭದಲ್ಲಿ ಈಗ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಅವ್ರನ್ನೇ ಕಳಿಸಿದ್ದೆ. ಚರ್ಚ್ ಫೀಲ್ಡು, ಸೈನ್ಸ್ ಮೈದಾನ, ಕಾರ್ಪೊರೇಷನ್ನು, ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನೂ ನಾವು ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಬುಧವಾರ ಬೆಳಗಿನ ಜಾವ ಅಮ್ಮನವರ ಕೋಟೆ ರಸ್ತೆ ದೇವಸ್ಥಾನದಲ್ಲಿರುವ ಗದ್ದುಗೆ ಪ್ರವೇಶ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿಂದ 4 ದಿನಗಳ ಕಾಲ ಗದ್ದುಗೆ ಬಳಿ ಅಮ್ಮನವರ ದರ್ಶನ ಮಾಡಬಹುದು ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ಮುಗಿಸಿ ಜಾತ್ರೆಯ ಸಿದ್ಧತೆ ಬಗ್ಗೆ ಎನ್ ಮಂಜುನಾಥ್ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ
ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್ ಓಡರ್ಲೆಸ್ ಲೋ ವಿವೋಸಿ. ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಶಿವಮೊಗ್ಗ ಕೋಟೆ ಮಾರಿಕಾಂಬ ಇಡೀ ಜಿಲ್ಲೆಯಲ್ಲಿ ತುಂಬಾ ಪ್ರಖ್ಯಾತಿ. ಆ ತಾಯಿಯ ಜಾತ್ರೆ ಇದೇ ತಿಂಗಳು 24ರಿಂದ 28 ತನಕ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಅನೇಕ ಚಟುವಟಿಕೆಗಳು ಕೂಡ ಆಗ್ತಾ ಇದೆ. ಟಗರು ಕಾಳಗ, ರಾಷ್ಟ್ರಮಟ್ಟ ಟಗರು ಕಾಳಗ ತುಂಬಾ ವ್ಯವಸ್ಥಿತವಾಗಿ ಆಡಳಿತ ಮಂಡಳಿಯವರು ಕೆಲಸ ಮಾಡ್ತಾ ಇದ್ದಾರೆ. ಈ ತಾಯಿಯ ದರ್ಶನವನ್ನ ಪಡೆದು ಪೂಜೆ ಮಾಡಿ ಆಶೀರ್ವಾದವನ್ನ ಪಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ರಿಗೂ ಪ್ರಾರ್ಥನೆ ಮಾಡ್ತೇನೆ. ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ರಿಗೂ ಇರಲಿ, ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತೇನೆ. ನಮಸ್ಕಾರ. ಪುರಾಣ ಪ್ರಸಿದ್ಧವಾದ ಐತಿಹಾಸಿಕವಾದ ಶ್ರೀ ಶಿವಮೊಗ್ಗ ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಹಾರ್ದಿಕ ಶುಭಾಶಯಗಳು. ಶಿವಮೊಗ್ಗ ನಗರದಾದ್ಯಂತ ಹಾಗೂ ಶಿವಮೊಗ್ಗ ನಗರದಿಂದ ಹೊರಗಿನಿಂದ ಬರ್ತಾ ಇರುವಂತಹ ಭಕ್ತಾದಿಗಳಿಗೆ ಈ ಒಂದು ಕೋಟೆ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ತುಂಬು ಹೃದಯದ ಸ್ವಾಗತ ಹಾಗೆ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು 5 ದಿನಗಳು ಅತ್ಯಂತ ವಿಜೃಂಭಣೆಯಿಂದ ನಡೆಯುವಂತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಳ್ಳೋಣ. ಈ ಒಂದು ಕೋಟೆ ಮಾರಿಕಾಂಬಾ ತಾಯಿಯ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ. ಬನ್ನಿ, ನಾವೆಲ್ಲರೂ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ನಾಡಿನ ಸಮಸ್ತ ಹಿಂದೂ ಬಾಂಧವರಿಗೆ ಕೋಟೆ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ಈ ಬಾರಿ ಫೆಬ್ರವರಿ 24ನೇ ತಾರೀಕಿಂದ 28ನೇ ತಾರೀಕುವರೆಗೂ ಕೋಟೆ ಮಾರಿಕಾಂಬಾ ಜಾತ್ರೆ ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಪ್ರತಿಯೊಂದು ಮನೆಯಿಂದನೂ ಕೂಡ ಸಮಸ್ತ ಹಿಂದೂ ಬಾಂಧವರು ಬಂದು ಮಾರಿಕಾಂಬಾ ಆಶೀರ್ವಾದ ಪಡೆದು ನಾಡಿಗೆ ಮತ್ತೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸಂದರ್ಭ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಮಾರಿಕಾಂಬಾ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. Looking for a little joy in every bite? Dairy Fresh Ice Creams brings you 50+ natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ಎಲ್ರಿಗೂ ನಮಸ್ಕಾರ. ಶಿವಮೊಗ್ಗ ನಗರದಲ್ಲಿ ರಾಜ್ಯದಲ್ಲಿಯೇ ಸುಪ್ರಸಿದ್ಧವಾದಂತಹ ಮಾರಿಕಾಂಬಾ ಜಾತ್ರೆ ಇದೇ ಬರುವ 24ನೇ ತಾರೀಕಿನಿಂದ 28ನೇ ತಾರೀಕು ತನಕ ಸಂಪನ್ನಗೊಳ್ಳಲಿದೆ. ರಾಜ್ಯಾದ್ಯಂತ ಈ ನಮ್ಮ ಮಾರಿ ಜಾತ್ರೆಗೆ ಬರ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಬಂದು ಎಲ್ಲ ಕಾರ್ಯಕ್ರಮಗಳಲ್ಲೂ ಪಾಲ್ಗೊಂಡು ದೇವಿಯ ಆಶೀರ್ವಾದವನ್ನ ಪಡಿಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನ ಮಾಡ್ತೇನೆ. ನಮಸ್ಕಾರ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಆರ್ಮೋನ್ ಅಂತ. ಅಖಿಲ ಕರ್ನಾಟಕ DK ಶಿವಕುಮಾರ್ ಅಭಿಮಾನಿಗಳ ಸಂಘ ಶಿವಮೊಗ್ಗ ಜಿಲ್ಲೆ. ಪ್ರತಿ ವರ್ಷದಂತೆ ಈ ವರ್ಷವೂ ಮಾರಿ ಜಾತ್ರೆ ಹಬ್ಬ ನಡೀತಾ ಇದೆ. ಈ ಒಂದು ಮಾರಿ ಹಬ್ಬದ ದೇವಸ್ಥಾನ 500 ವರ್ಷದ ಇತಿಹಾಸದ ದೇವಸ್ಥಾನ. ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿದೆ. ಈ ಒಂದು ಮಾರಿಕಾಂಬಾ ಜಾತ್ರೆಗೆ ನಮ್ಮ ಅಭಿಮಾನಿ ಸಂಘದ ವತಿಯಿಂದ ನಾವು ಶುಭಾಶಯ ಕೋರ್ತಾ ಇದೀವಿ. ಈ ಮಾರಿ ಜಾತ್ರೆ ವಿಶ್ವಕ್ಕೆ ಹೆಸರಾಗಲಿ, ವಿಶ್ವಕ್ಕೆ ಮಾದರಿ ಆಗಲಿ, ಹಾಗೂ ಆ ಸಮಿತಿಯವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಅಭಿನಂದನೆ ಇಡೀ ಜಿಲ್ಲೆಗೆ ಸಲ್ಲಲಿ ಅಂತೇಳಿ ಆ ಮಾರಿಕಾಂಬಕ್ಕೆ ಆಶೀರ್ವಾದ ಪಡೀಲಿ. ಆ ಮಾರಿಕಾಂಬಾ ತಾಯಿಯು ಮಳೆ ಬಳೆ ಎಲ್ಲ ಸಮೃದ್ಧಿಯಿಂದ ತುಂಬಿ ಶಿವಮೊಗ್ಗ ಜಿಲ್ಲೆ ಪ್ರಸಿದ್ಧಿ ಹೊಂದಲಿ ಅಂತ ಕೇಳ್ಕೊಂತದೆ. ಹದಿನೈದು ಉಪಸಮಿತಿಗಳನ್ನು ಮಾಡಿಕೊಂಡಿದೆ. ಅವರವರಿಗೆ ಜವಾಬ್ದಾರಿಗಳು ಪ್ರಸಾದ ವಿತರಣೆ ಮಾಡೋದ್ರಿಂದ ಹಿಡಿದು ಸರದಿ ಸಾಲಲ್ಲಿ ಬರೋರಿಗೆ ನಮಗೆ ಎಲ್ಲೆಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು. ಈ ಬಾರಿ ಕಳೆದ ಬಾರಿ ನಾವು ಒಂದು ಸ್ವಲ್ಪ ಸಕ್ಸಸ್ ಆಗಿರಲಿಲ್ಲ, ವಿಶೇಷವಾಗಿ ವಿಶೇಷ ದರ್ಶನದ ಸಾಲು ಮಾಡೋದ್ರಲ್ಲಿ. ಆದರೆ ಈ ಬಾರಿ ವಿಶೇಷವಾಗಿ ಅದಕ್ಕೆ ಕೇರ್ ತೊಗೊಂಡಿದ್ವಿ. ಹಾಗೆ ಇಲಾಖೆಯವರ, ಪೊಲೀಸ್ನವರ ಅಪೇಕ್ಷೆಯಂತೆ ವಿಕಲಚೇತನರಿಗೆ ಮತ್ತು VIP ಗಳಿಗೆ ಒಂದು ಸಾಲನ್ನು ಮಾಡಿದೆ. ಅವರಿಗೆ ಅದು ಇಲಾಖೆ ಕಳೆದ ಬಾರಿನೂ ಬೇಡಿಕೆ ಇತ್ತು, ಈ ಸತಿನೂ ಡಿಮ್ಯಾಂಡ್ ಇತ್ತು. ಅದಕ್ಕೆ ಪೊಲೀಸ್ನವ್ರು ನಿರಂತರವಾಗಿ ಸಭೆ ಮಾಡಿ ಅದನ್ನು ಮಾಡಿದ್ದಾರೆ. ಗಾಂಧಿ ಬಜಾರಲ್ಲಿ ವಿಶೇಷ ದರ್ಶನಕ್ಕೆ 200 ರೂಪಾಯಿನ ಕುಟುಂಬಕ್ಕೆ ಮಾಡಿದ್ದೀವಿ. ಹಾಗೆಯೇ ಮಾರಿಗದ್ಗೆ ಇಲ್ಲಿ
ಇಲ್ಲೂ ಸಹ 200 ರೂಪಾಯಿ ವಿಶೇಷ ದರ್ಶನದ ಸಾಲಿದೆ. ಅದನ್ನು ಭಕ್ತರು ಬಳಸ್ಕೊಬೋದು ತುರ್ತಾಗಿರೋರು. ಮತ್ತು ಅದಲ್ಲದೆ ಕಾಮನ್ನಾಗೆ ಆ ಲೈನ್ಗಳು 2 ಲೈನ್ಗಳು ಮತ್ತು ಗಾಂಧಿ ಬಜಾರ್ ಮೇಲ್ಗಡೆಯಿಂದ ಬರೋರಿಗೆ ಕೆಳಗಡೆಯಿಂದ ಬರೋರಿಗೆ ವ್ಯವಸ್ಥಿತವಾಗಿ ಅಲ್ಲಲ್ಲೇ ಸ್ಥಳದಲ್ಲೇ ಕೌಂಟ್ರ್ಗಳಿದೆ. ಸ್ಥಳಕ್ಕೆ ಬಂದರೆ ಅಲ್ಲೇ ಗಾಂಧಿ ಬಜಾರ್ ಏನೀಗ ಅಧ್ಯಕ್ಷ ಹೇಳ್ದಂಗೆ ಕಾಳಿ ಅಲಂಕಾರ ಇದೆ, ಅದ್ರ ಕೆಳಗಡೆನೇ ಟಿಕೆಟ್ ಕೌಂಟ್ರ್ ಇರುತ್ತೆ. 2 ಸಾಲು ಈ ಸತಿ, ಯಾವಾಗಲೂ ಒಂದೊಂದು ಸಾಲು ಮಾಡ್ತಿದ್ವಿ. ಜನ ಒತ್ತಡ, ಪೊಲೀಸ್ನವ್ರದ್ದು ಕಳೆದ ಬಾರಿ ಏನೇನಾಗಿದೆ ಏನೇನು ಅನ್ನೋದನ್ನು ಅಧಿಕಾರಿಗಳ ತಂಡ ಎಲ್ಲ ಅಧ್ಯಯನ ಮಾಡಿ ಟಿಪ್ಪಣಿ ಮಾಡಿ ಇಟ್ಕೊಂಡಿತ್ತು. ಅದನ್ನೆಲ್ಲವೂ ಅವರು ನಿನ್ನೆ ರಾತ್ರಿನೂ ಸುಮಾರು 11 ಗಂಟೆ ತನಕ ಅವರು DYSP ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತೆ ಅಲ್ಲೇ ಸ್ಥಳದಲ್ಲೆಲ್ಲ ಟ್ರಯಲ್ಲು ಇವು ಎಲ್ಲ ಮಾಡಿದ್ದಾರೆ. ಹಾಗಾಗಿ 2 ಸಾಲಿರುತ್ತೆ. ಈಗ ಮೇಲ್ಗಡೆಯಿಂದ ತೆಳಗಡೆಯಿಂದನೂ 1 ಸಾಲಿರುತ್ತೆ. ತೆಳಗಡೆಯಿಂದ ಬಂದವರು ದರ್ಶನ ಮಾಡಿಸ್ಕೊಂಡು ಹಾಗೆ ತಳಗೆ ಹೋಗೋ ಅಂಥದ್ದು. ಮೇಲ್ಗಡೆಯಿಂದ ಜನರಲ್ ಆಗಿರೋರು ಜನರಲ್ ಸಾಲು ಸೀದಾ ತಳಗೋಗುತ್ತೆ. ವಿಶೇಷ ಸಾಲಕ್ಕೆ ಬಂದವರು ಮತ್ತೆ ಸೀದಾ ವಾಪಸ್ ಹೋಗೋ ಹಂಗೆ, ವಿಕಲಚೇತನರು ಸಹ ವಾಪಸ್ ಹೋಗೋ ಹಂಗೆ ಈ ಥರದ ವ್ಯವಸ್ಥೆ ಗಾಂಧಿ ಬಜಾರ್ನಲ್ಲಿ ಮಾಡಿದ್ದಾರೆ. ಅದಕ್ಕೋಸ್ಕರ ಹೆಚ್ಚು ನಾವು ಬ್ಯಾರಿಕೇಡನ್ನು ಬಳಸುವಂಥದ್ದು ಮತ್ತು ಸ್ವಲ್ಪ ಆರ್ಥಿಕ ಹೊರೆನೂ ಆಗಿದೆ. ಅಂದರೆ ಜನರಿಗೆ ಸುಲಲಿತವಾಗಿ ಆಗಬೇಕು ಅಂತ ಕಳೆದ ಬಾರಿ ನಾವು ಇದು ಮಾಡಿದ್ರು ಸಹ ಆಡಳಿತ ಮಂಡಳಿ ಮತ್ತು ಚರ್ಚೆ ಮಾಡಿ ಈ ಸತಿ ನೀವು ನೋಡಿದಿರಿ BH ರಸ್ತೆಯಲ್ಲಿ ಸಾಮಿಯಾನನ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಇದು ಮಾಡಿದ್ವಿ. ಯಾಕೆ 2 ಸಾಲು ಅಂದರೆ 1 ಸಾಲು ಸೀದಾ ಹರ್ಷ ಕಾಂಪ್ಲೆಕ್ಸ್ ತನಕ ಹೋಗಿತ್ತು, ಅದಕ್ಕೆ ಇಲ್ಲೇ 2 ಸಾಲು ಮಾಡಿದ್ದೀವಿ. ಅಧ್ಯಕ್ಷರು ಹೇಳಿದವಲ್ಲೇ ಜರ್ಮನ್ ಟೆಂಟ್ ಅಂದರೆ ಸೈಡಿಗೆಲ್ಲೂ ವಾಲ್ಗಳು ಹಾಕ್ಸಿಲ್ಲ, ಅದು ಗಾಳಿ ಆಡಲಿ ಅಂತ ಆ ಥರದ್ದು. ಮತ್ತು ತುಂಬ ಸಂಘ ಸಂಸ್ಥೆಗಳು ಪಾನೀಯ ಕೊಡೋದಕ್ಕೆ ಅಲ್ಲಲ್ಲ 2 ಕಡೆಗೆ ವ್ಯವಸ್ಥೆ ಮಾಡಿದ್ವಿ. ಮತ್ತು ಮಡ್ಲಕ್ಕಿ ತೊಗೊಳಕ್ಕೆ ಅವರು ಅದು ದೇವಸ್ಥಾನದ ದೇವರ ಮುಂದೆ ಬಂದಾಗ ಅಲ್ಲಿ ವ್ಯವಸ್ಥೆ, ಅದರ ಎಲ್ಲ ಜವಾಬ್ದಾರಿಗಳನ್ನು ನಮ್ಮ ಹಿರಿಯರಾದಂಥ ಹನುಮಂತಪ್ಪನವರು DM ರಾಮಯ್ಯನವರು ಅವರು ತೊಗೊಂಡಿದ್ದಾರೆ. ಹಾಗೆಯೇ ಕಾಯಿ ಹೊಡೆಯೋದು ಆರಂಭದಲ್ಲೇ ಕಾಯಿ ಹೊಡೆದ್ಬಿಡ್ತಾರೆ ಸ್ಟಾರ್ಟಿಂಗ್ ಬಂದಾಗೆ, ಅದಕ್ಕೂ ಅಂತೆ ವಿಶೇಷವಾಗಿ ಇಲ್ಲೂ ಅಷ್ಟೇ. ಈ ಕಾಯಿ ಹೊಡೆಯೋದಕ್ಕೆಲ್ಲ ಯಾವುದೇ ರೀತಿ ಶುಲ್ಕಗಳಿರಲ್ಲ, ದಯಮಾಡಿ ಅದು ಉಚಿತವಾಗಿ ಎಲ್ಲ ಇವು ಇರುತ್ತೆ. ಆಮೇಲೆ ನಾವು ವಾಸವಿ ಯೋಜನಾ ಸಂಘದವರು ಕಳೆದ 16 ಜಾತ್ರೆಯಿಂದ ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಏನು ಪ್ರಸಾದನ ಮಾರ್ಕೊಡೋ ಅಂಥದ್ದು, ಅದು 20 ರೂಪಾಯಿ ಇದೆ, ಅದು ಅಲ್ಲೂ ಸಿಗತ್ತೆ ಇಲ್ಲೂ ಸಿಗತ್ತೆ. ಅದಕ್ಕೆ ನೂಕು ಬೇಡ, ಯಾಕೆಂದರೆ ಅವ್ರ ತಂಡನೇ ಇರುತ್ತೆ 2 ಬದಿಯಲ್ಲೂ ಪ್ರಸಾದ ವಿತರಣೆ ಮಾಡೋ ಅಂಥದ್ದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ. ನಾವು ಅವರಿಗೆ ಸಮಿತಿ ವತಿಯಿಂದ ಈ ಸಂದರ್ಭ ಅವರಿಗೆ ಧನ್ಯವಾದ. ಮತ್ತು ಅವರಿಗೆ ಕಳೆದ ಬಾರಿ ಸ್ವಲ್ಪ ಮಾರಾಟಕ್ಕೆ ತೊಂದರೆ ಆಗಿತ್ತು ಅಂತಾಗಿತ್ತು, ರಾತ್ರಿನೂ ಅವ್ರಿಗೆ ಕರೆದು ಪೊಲೀಸು DYSP ಅವರಿಗೆಲ್ಲ ಹೇಳಿ ಇವ್ರ ತಂಡ ಬರುತ್ತೆ, ನಾವು ವಿಶೇಷವಾಗಿ ಅವರಿಗೆ ಗುರುತಿನ ಚೀಟಿನ ಕೊಡ್ತೀವಿ ಅಂತ ಹೇಳಿ ಹೇಳಿರೋ ಅಂಥದ್ದು. ಇದಿಷ್ಟು ಆದಮೇಲೂ ಸಹ ನಮಗೆ ಜನಸಂದಣಿ ಈ ಸತಿ ಅವರು ಪೊಲೀಸ್ನವರು ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ ಹೆಚ್ಚು ಜನ ಬರ್ತಾರೆ ಈ ಸತಿ ಅಂತ ಹೇಳಿ ಅವರಿಗೆ ಇರೋಂಥ ಮಾಹಿತಿ. ಅದಕ್ಕೋಸ್ಕರ ಪಾರ್ಕಿಂಗ್ ವ್ಯವಸ್ಥೆ ಅವರು ಈಗಾಗಲೇ ಗುರುಸ್ದಂಗೆ ಮೇನ್ ಮಿಡ್ಲ್ ಸ್ಕೂಲ್ ಆವರಣ ಆ ಕಡೆಯಿಂದನೂ ಬರೋವಂಥವರಿಗೆ ಬರ್ಬೋದು. ಮತ್ತು ಈಗಾಗಲೇ ಫಾದರ್ ಸ್ಟ್ಯಾನಿ ಡಿಸೋಜಾ ಅವರಿಗೆ ನಾವು ಸಮಿತಿ ವತಿಯಿಂದ ಹೋಗಿ ಮನವಿ ಕೊಟ್ಟಿದ್ದೀವಿ. ಪೊಲೀಸ್ ಇಲಾಖೆಯವರು ಇದು ಮಾಡಿದ್ಮೇಲೆ ಈಗ ಅವರು ಇಡೀ ಪಾರ್ಕಿಂಗ್ ವ್ಯವಸ್ಥೆ, ಯಾರೇ ಕುಟುಂಬದವರು ವೆಹಿಕಲನ್ನು ಅಲ್ಲೇ ನಿಲ್ಲಿಸಿ ಕೋಟೆ ಪೊಲೀಸ್ ಸ್ಟೇಷನ್ನು ಅಥವಾ ಕೃಷ್ಣ ಕೆಫೆ ಕಡೆಯಿಂದ ದರ್ಶನಕ್ಕೆ ಬರಬೇಕಾಗತ್ತೆ. ಈ ಪಾರ್ಕಿಂಗ್ ವ್ಯವಸ್ಥೆ ಅಲ್ಲದೇ ಇವಾಗ ಮತ್ತೆ ಒಂದು ಲೆಟ್ರ್ ಕೊಡ್ತೀವಿ ಫೈರ್ ಸ್ಟೇಷನ್ನವರಿಗೀಗ. ಈ ಕಡೆಗೂ ಇಲ್ಲೂ ಇರುತ್ತೆ, ಗಾಂಧಿ ಬಜಾರಲ್ಲೂ ಫೈರ್ದು ಮತ್ತು ಆಂಬುಲೆನ್ಸ್ ವ್ಯವಸ್ಥೆ ಯಾರು, ಯಾಕೆಂದರೆ ಕೆಲವರಿಗೆ ಈ ಪ್ರೆಸರಲ್ಲಿ ಉಸಿರಾಟದ ತೊಂದರೆ ಆಗಿ ಏನಾರು ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದ್ರದ್ದು ಸಹ ಇಲ್ಲಿ ದೇವಸ್ಥಾನದ ಹತ್ರನೂ ಇರುತ್ತೆ, ಗಾಂಧಿ ಬಜಾರಲ್ಲಿ ಮತ್ತು ಮೇಲೆ ಶಿವಪ್ಪನಾಯಕ ಪ್ರತಿಮೆ ಹತ್ರ 3 ಕಡೆಗೆ ಅದರ ವ್ಯವಸ್ಥೆಗಳನ್ನು ಈಗಾಗಲೇ ಸಮಿತಿ ವತಿಯಿಂದ ನಾವು ಮಾಡಿದ್ದೀವಿ.